ಎಲ್ಲರಿಗೂ ನಮಸ್ಕಾರ. ಜಿಯೋ ಇನ್ಫೋಟೈನ್ಮೆಂಟ್ PK ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಕೆ ನಾಯ್ಕ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವಿವಿಧ ವಿಡಿಯೋಗಳನ್ನು ಜಿಯೋ ಇನ್ಫೋಟೈನ್ಮೆಂಟ್ ಚಾನೆಲ್ದ ಮೂಲಕ ನೋಡ್ತಾ ಇದ್ದೇವೆ. ಈ ಒಂದು ಚಾನೆಲ್ನಲ್ಲಿ ನಿಮಗೆ ಭೂಗೋಳಶಾಸ್ತ್ರ ಒಳಗೊಂಡು ವಿವಿಧ ಸ್ಪರ್ಧಾತ್ಮಕ ವಿಷಯದ ಕುರಿತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಮುಖ್ಯವಾಗಿ BA ಮತ್ತು BSc 2020-21ನೇ ಸಾಲಿನಲ್ಲಿ ಫಸ್ಟ್ ಸೆಮಿಸ್ಟರ್ಗೆ ದಾಖಲಾತಿ ಪಡೆದಂಥ ವಿದ್ಯಾರ್ಥಿಗಳಿಗೋಸ್ಕರ ಇದೆ. ವಿಶೇಷವಾಗಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂತಹ CBCS ಸಿಲೆಬಸ್ಸನ್ನು ಎಲ್ಲ ಆಪ್ಷನಲ್ ವಿಷಯಗಳಿಗೆ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ CBCS ಸಿಲೆಬಸ್ ಇದೆ ಅನ್ನೋದನ್ನು ನೋಡೋಣ. ಪೇಪರ್ 1.1 ಪಾರ್ಟ್ ಎನಲ್ಲಿ ನೀವು ಓದುವಂತಹ ಒಂದು ಭೂಗೋಳಶಾಸ್ತ್ರದ ಅತಿ ಮುಖ್ಯವಾದ ಶಾಖೆ ಫಿಸಿಕಲ್ ಜಿಯೋಗ್ರಫಿ, ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಒಂದು ನಿರ್ದೇಶನದಂತೆ BA ಮತ್ತು BScಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ CBCS ಸಿಲೆಬಸ್ಸನ್ನು ಅಳವಡಿಸಲಾಗಿದೆ. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಡಿಪಾರ್ಟ್ಮೆಂಟ್ ಆಫ್ ಜಿಯೋಗ್ರಫಿ BA BSc ಸೆಮಿಸ್ಟರ್ ವೈಸ್ ಜಿಯೋಗ್ರಫಿ ಕೋರ್ಸ್ ಸ್ಕೀಮ್ ಅಂಡರ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ದಟ್ ಈಸ್ CBCS, ವಿತ್ ಇಫೆಕ್ಟ್ ಫ್ರಾಮ್ 2020-21 ಆನ್ವರ್ಡ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು CBCS ಅಡಿಯಲ್ಲಿ 2020-21ನೇ ಸಾಲಿನಿಂದ ನಾವು BA BScಯ ಸೆಮಿಸ್ಟರ್ ವೈಸ್ ಜಿಯೋಗ್ರಫಿ ಅಭ್ಯಾಸ ಪತ್ರಿಕೆಯನ್ನು ನೋಡ್ತೇವೆ. ವಿದ್ಯಾರ್ಥಿಗಳೇ, ಈಗ ನಾವು ಕೋರ್ಸ್ ಸ್ಟ್ರಕ್ಚರ್ ಮತ್ತು ಮಾರ್ಕ್ಸ್ ಅಲಾಟ್ಮೆಂಟ್ ಬಗ್ಗೆ ನೋಡೋಣ. ಕೋರ್ಸ್ ಸ್ಟ್ರಕ್ಚರ್ನಲ್ಲಿ 1 ಥಿಯರಿ ಆ್ಯಂಡ್ 1 ಪ್ರಾಕ್ಟಿಕಲ್, ಒಂದು ಪ್ರಾಕ್ಟಿಕಲನ್ನು ನೀವು ಬರೀಬೇಕು, ಏಕೆಂದರೆ ಇದು ಸೈನ್ಸ್ ಸಬ್ಜೆಕ್ಟ್. ಥಿಯರಿ 1 ವಾರಕ್ಕೆ 5 ಗಂಟೆಗಳು ಮಾತ್ರ ಮತ್ತು ಪ್ರಾಕ್ಟಿಕಲ್ 1 ವಾರಕ್ಕೆ 3 ಗಂಟೆಗಳು. ಎಕ್ಸಾಮಿನೇಷನ್ ಬಗ್ಗೆ ಹೇಳೋದಾದರೆ 1 ಥಿಯರಿ ಪೇಪರ್ ಆಫ್ 80 ಮಾರ್ಕ್ಸ್ ಆ್ಯಂಡ್ 20 ಮಾರ್ಕ್ಸ್ ಫಾರ್ ಇಂಟರ್ನಲ್ ಅಸೆಸ್ಮೆಂಟ್, ದಟ್ ಈಸ್ IA. ನೀವು ಥಿಯರಿ ಎಕ್ಸಾಮನ್ನು 80 ಅಂಕಗಳಿಗೆ ಬರೀತೀರಾ. 20 ಅಂಕಗಳು ನಿಮಗೆ ಇಂಟರ್ನಲ್ ಅಸೆಸ್ಮೆಂಟನ್ನು ಕೊಡಲಾಗ್ತದೆ. ಆನ್ ದ ಬೇಸಿಸ್ ಆಫ್ ಯುವರ್ ಅಸೈನ್ಮೆಂಟ್, ಅಟೆಂಡೆನ್ಸ್, ಫಸ್ಟ್ ಇಂಟರ್ನಲ್ ಟೆಸ್ಟ್ ಆ್ಯಂಡ್ ಸೆಕೆಂಡ್ ಇಂಟರ್ನಲ್ ಟೆಸ್ಟ್, 1ನೇ ಆಂತರಿಕ ಪರೀಕ್ಷೆ, 2ನೇ ಆಂತರಿಕ ಪರೀಕ್ಷೆ, ಅಸೈನ್ಮೆಂಟ್ ಮತ್ತು ಅಟೆಂಡೆನ್ಸಿನ ಆಧಾರದ ಮೇಲೆ ನಿಮಗೆ 20 ಅಂಕಗಳನ್ನು ಕೊಡಲಾಗುತ್ತದೆ. ನೆಕ್ಸ್ಟ್ ನಾವು ನೋಡೋದಾದರೆ ಪ್ರಾಕ್ಟಿಕಲ್ 40 ಮಾರ್ಕ್ಸಿಗೆ ನೀವು ಬರಿಬೇಕಾಗುತ್ತೆ. 10 ಅಂಕಗಳು ಇಂಟರ್ನಲ್ ಅಸೆಸ್ಮೆಂಟ್. ಹಾಗಾದರೆ ವಿದ್ಯಾರ್ಥಿಗಳೇ, ಔಟ್ ಆಫ್ ಪ್ರಾಕ್ಟಿಕಲ್ 10 ಮಾರ್ಕ್ಸ್, IA ಮಾರ್ಕ್ಸ್ ಅನ್ನೋದಾದರೆ 7 ಮಾರ್ಕ್ಸ್ಗಳನ್ನು ನಿಮ್ಮ ಜರ್ನಲ್ ರೆಕಾರ್ಡ್ಸ್, ಪ್ರಾಕ್ಟಿಕಲ್ ರೆಕಾರ್ಡ್ಸಿಗೆ ಮೀಸಲಾಗಿ ಇಡಲಾಗಿರುತ್ತದೆ. ಆದ್ದರಿಂದ ನೀವು ತಪ್ಪದೇ ಜರ್ನಲನ್ನು ಬರೀಬೇಕು, ಏಕೆಂದರೆ ಅದು ನಿಮಗೆ 7 ಅಂಕಗಳನ್ನು ಕೊಡುತ್ತದೆ. ಆ್ಯಂಡ್ 3 marks for attendance. So out of practical 10 IA marks, in which 7 marks are kept for practical records or journals and 3 marks for attendance. So what are the objectives of first semester geography syllabus? The objective of the course is to familiarize the students with the need for understanding of physical geography, ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, with reference to certain fundamental concepts focusing on unity of geomorphology in the earth materials and the process with or without an element of time. ಅಂದರೆ ಭೂಗೋಳಶಾಸ್ತ್ರದ 2 ಶಾಖೆ ಇದೆ. ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಫಿಸಿಕಲ್ ಜಿಯೋಗ್ರಫಿ, ಇನ್ನೊಂದು ಹ್ಯೂಮನ್ ಜಿಯೋಗ್ರಫಿ ಮಾನವ ಭೂಗೋಳಶಾಸ್ತ್ರ. ಈ 1ನೇ ಸೆಮಿಸ್ಟರ್ದಲ್ಲಿ ಕುಲಂಕುಷವಾಗಿ ನೀವು
ಫಿಸಿಕಲ್ ಜಿಯೋಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಜ್ಞಾನವನ್ನು ಹೊಂದುತ್ತೀರಿ. ಸೊ ಇನ್ ದ್ಯಾಟ್ ಪರ್ಟಿಕ್ಯುಲರ್ಲಿ ಯು ಆರ್ ಫೋಕಸಿಂಗ್ ವಾಟ್ ಕಾನ್ಸೆಪ್ಟ್ಸ್ ಅಂದರೆ ಪರಿಕಲ್ಪನೆಗಳು. ಯಾವುದರ ಪರಿಕಲ್ಪನೆಗಳು? ಜಿಯೋಮಾರ್ಫಾಲಜಿ ಅಂದರೆ ಭೂರಚನಾ ಶಾಸ್ತ್ರ. ಆ್ಯಂಡ್ ಫೋಕಸಿಂಗ್ ಆನ್ ಯುನಿಟಿ ಆಫ್ ಜಿಯೋಮಾರ್ಫಾಲಜಿ ಇನ್ ದ ಅರ್ತ್ ಮಟೀರಿಯಲ್ಸ್ ಆ್ಯಂಡ್ ದ ಪ್ರಾಸೆಸ್ ವಿತ್ ಆರ್ ವಿದೌಟ್ ಆ್ಯನ್ ಎಲಿಮೆಂಟ್ ಆಫ್ ಟೈಮ್. ವಿವಿಧ ಕಾಲದಿಂದ ಕಾಲಕ್ಕೆ ಮೇಲ್ಮೈ ಮೇಲೆ ವೈವಿಧ್ಯಮಯವಾದಂಥ ಸ್ವರೂಪಗಳ ಬದಲಾವಣೆ, ಭೂ ಸ್ವರೂಪಗಳ ಉಗಮ, ಹೀಗೆ ವಿವಿಧ ರೀತಿಯ ಪ್ರಕ್ರಿಯೆಗಳನ್ನು, ಪ್ರಾಕೃತಿಕವಾಗಿ ಘಟಿಸುವಂಥ ಪ್ರಕ್ರಿಯೆಗಳನ್ನು ಜಿಯೋಮಾರ್ಫಾಲಜಿಯ ಅಡಿಯಲ್ಲಿ, ಭೂರಚನಾಶಾಸ್ತ್ರದ ಅಡಿಯಲ್ಲಿ ನೀವು ಅಧ್ಯಯನ ಮಾಡ್ತೀರಾ. ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಪ್ರಾಸೆಸ್ ಆಫ್ ಕಂಪೋನೆಂಟ್ ಆಫ್ ಜಿಯೋಮಾರ್ಫಾಲಜಿ ಈಸ್ ಸಿಗ್ಮೆಂಟೆಡ್ ಇಂಟು ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ರಾಸೆಸ್ ಆಫ್ ಲ್ಯಾಂಡ್ಸ್ಕೇಪ್ ಇವಲ್ಯೂಷನ್. ಅಂದರೆ ವಿವಿಧ ರೀತಿಯ ಪ್ರಕ್ರಿಯೆಗಳಿಗೆ ಯಾವ್ಯಾವ ಘಟಕಾಂಶಗಳು ಕಾರಣೀಭೂತವಾಗುತ್ತವೆ, ಭೂರಚನಾಶಾಸ್ತ್ರದ ವಿವಿಧ ರೀತಿಯ ಆಂತರಿಕ ಮತ್ತು ಬಾಹ್ಯ ಪ್ರಕ್ರಿಯೆಗಳನ್ನು ಮತ್ತು ಭೂಮಿಯ ಮೇಲ್ಮೈ ಮೇಲೆ ಉಂಟಾಗುವಂಥ ವಿವಿಧ ಭೂಸ್ವರೂಪಗಳ ಉಗಮಗಳನ್ನು ಕುರಿತು ಇಲ್ಲಿ ಅಧ್ಯಯನ ಮಾಡ್ತೀರಾ. ಸೊ ಈ ಒಂದು ಸೆಮಿಸ್ಟರ್ ನಿಮಗೆ ತುಂಬಾ ವಿಶೇಷವಾದ ಜ್ಞಾನವನ್ನು ನೀಡುತ್ತದೆ. Dear students, let us see what are the syllabus of physical geography. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಭ್ಯಾಸ ಪತ್ರಿಕೆಯನ್ನು ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಿಮಗೆ ಫಸ್ಟ್ ಯೂನಿಟ್ನಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆ, ಇದರೊಂದಿಗೆ ಸ್ವರೂಪವನ್ನು ಕೇಳಬಹುದು. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅರ್ಥ ವ್ಯಾಖ್ಯೆಯೊಂದಿಗೆ ನಿಮಗೆ ವ್ಯಾಪ್ತಿಯನ್ನು ಕೇಳ್ಬೋದು, ಅಥವಾ ವಾಟ್ ಈಸ್ ದ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ರೈಟ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತ ಕೇಳ್ಬೋದು. ಆದ್ದರಿಂದ ಇದರಲ್ಲಿ ನಿಮಗೆ 15 ಅಂಕಗಳವರೆಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಬ್ರಾಂಚಸ್ ಆಫ್ ಜಿಯೋಗ್ರಫಿ. ಸಾಮಾನ್ಯವಾಗಿ ಭೂಗೋಳಶಾಸ್ತ್ರದಲ್ಲಿ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ ಅಂತ 2 ಶಾಖೆಗಳನ್ನು ಮಾಡಲಾಗಿದೆ. ಫಿಸಿಕಲ್ ಜಿಯೋಗ್ರಫಿ, ಇದರಲ್ಲಿ ನಾವು ಫೋಕಸ್ ಆನ್ ಅರ್ತ್ಸ್, ಇದರಲ್ಲಿ ನಾವು ಪ್ರಕೃತಿದತ್ತವಾದಂಥ ಎಲ್ಲ ಸಂಗತಿಗಳನ್ನು ಅಧ್ಯಯನ ಮಾಡ್ತೇವೆ. ಸಾಮಾನ್ಯವಾಗಿ ಫೋಕಸ್ ಆನ್ ಅರ್ತ್ಸ್ ನ್ಯಾಚುರಲ್ ಎನ್ವಿರಾನ್ಮೆಂಟ್, ದೋಸ್ ಆರ್ landforms, water features, plants, animals, and it is studies the process of the shape the physical environment. ಯಾವ ರೀತಿಯಾಗಿ ಪ್ರಾಕೃತಿಕ ಪರಿಸರದಲ್ಲಿ ಯಾವ್ಯಾವ ಬಗೆಯ ಪ್ರಕ್ರಿಯೆಗಳು ಉಂಟಾಗುತ್ತವೆ, ವಿವಿಧ ಬಗೆಯ ಭೂಸ್ವರೂಪಗಳು, ಜಲಸ್ವರೂಪಗಳು, ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಹಂಚಿಕೆ ಇದೆ ಅನ್ನೋದನ್ನು ಕುಲಂಕುಷವಾಗಿ ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಹ್ಯೂಮನ್ ಜಿಯೋಗ್ರಫಿ, ಇಟ್ ಈಸ್ ನಥಿಂಗ್ ಬಟ್ ಕಲ್ಚರಲ್ ಎನ್ವಿರಾನ್ಮೆಂಟ್. ಸೊ ಇಟ್ ಸ್ಟಡೀಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವರ್ಲ್ಡ್ಸ್ ಪೀಪಲ್, ವೇರ್ ಪೀಪಲ್ ಲಿವ್ ಆ್ಯಂಡ್ ವಾಟ್ ದೇ ಡೂ. ಅಂದರೆ ಯಾವ್ಯಾವ ಪ್ರದೇಶದಲ್ಲಿ ಮಾನವನ ಹಂಚಿಕೆ ಕಂಡುಬರುತ್ತದೆ ಮತ್ತು ಅವರ ಒಂದು ವೃತ್ತಿ ಏನು ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಆ್ಯಂಡ್ ಇಟ್ ಎಕ್ಸಾಮಿನ್ಸ್ ಹೌ ಪೀಪಲ್ ಮೇಕ್ ಆ್ಯಂಡ್ ಟ್ರೇಡ್ ಥಿಂಗ್ಸ್ ದ್ಯಾಟ್ ದೇ ನೀಡ್ ಟು ಸರ್ವೈವ್. ಅಂದರೆ ವಿವಿಧ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಾ ವಿವಿಧ ಪ್ರದೇಶದ ಜನರು ಹೇಗೆ ಜೀವನವನ್ನು ನಡೆಸುತ್ತಿದ್ದಾರೆ ಅನ್ನೋದನ್ನು ನಾವು ಹ್ಯೂಮನ್ ಜಿಯೋಗ್ರಫಿಯಲ್ಲಿ ಅಧ್ಯಯನ ಮಾಡ್ತೇವೆ. ಸ್ಟಡಿ ವೇರ್ ಪೀಪಲ್ ಲಿವ್ ಆ್ಯಂಡ್ ವರ್ಕ್ ಎಂದರೆ ಯಾವ್ಯಾವ ಪ್ರದೇಶದಲ್ಲಿ ಜನರು ವಾಸಿಸುತ್ತಿದ್ದಾರೆ ಮತ್ತು ಅವರ ವೃತ್ತಿ ಎಂಥದ್ದು ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ತೇವೆ. ಯೂನಿಟ್ 2, ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ವಿಶೇಷ ಮತ್ತು ಆಸಕ್ತಿದಾಯಕ ವಿಷಯಗಳೆಂದರೆ ಅರ್ತ್ ಆ್ಯಸ್ ಎ ಪ್ಲ್ಯಾನೆಟ್. ಭೂಮಿಯು ಒಂದು ಗ್ರಹವಾಗಿ ನಾವು ಅಧ್ಯಯನ ಮಾಡ್ತೇವೆ. ವಿವಿಧ ರೀತಿಯ
ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಅದಾದ ಬಳಿಕ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್, ಅಕ್ಷಾಂಶ ಮತ್ತು ರೇಖಾಂಶಗಳು. ಭೂಮಿಯ ಮೇಲೆ ಎಳೆದಂಥ ಕಾಲ್ಪನಿಕ ರೇಖೆಗಳು ಇವು. ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದರೆ ಅದಕ್ಕೆ ಅಕ್ಷಾಂಶ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಎಳೆದರೆ ರೇಖಾಂಶ. ಇವುಗಳ ಬಗ್ಗೆ ಡಿಟೇಲ್ ಆದ ಸ್ಟಡಿಯನ್ನು ಮಾಡ್ತೇವೆ. ರೊಟೇಷನ್ ಆ್ಯಂಡ್ ರೆವಲ್ಯೂಷನ್ ಆಫ್ ದ ಅರ್ತ್ ಬಗ್ಗೆ ಕೂಡ ಅಧ್ಯಯನ ಮಾಡ್ತೇವೆ. ರೊಟೇಷನ್ ಅಂದರೆ ಭೂಮಿಯ ದೈನಂದಿನ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ. ಒರಿಜಿನ್ ಆ್ಯಂಡ್ ಇವ್ಲ್ಯೂಷನ್ ಆಫ್ ದ ಅರ್ತ್, ಭೂಮಿಯ ಒಂದು ಉಗಮದ ಬಗ್ಗೆ ವಿವಿಧ ಸಿದ್ಧಾಂತಗಳಿವೆ. ಅವುಗಳಲ್ಲಿ ಕೇವಲ 2 ಸಿದ್ಧಾಂತ ನಿಮ್ಮ ಸಿಲೆಬಸ್ಸಿಗೆ ಹಾಕಲಾಗಿದೆ. ಭೂಮಿ ಹೇಗೆ ಉಗಮಗೊಂಡಿತು, ಅದರ ರಚನೆ ಯಾವ ರೀತಿ ಆಯಿತು ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ನೆಬುಲಾರ್ ಥಿಯರಿ, ಇನ್ನೊಂದು ಟೈಡಲ್ ಥಿಯರಿ. ಜ್ಯೋತಿರ್ಮೇಘ ಸಿದ್ಧಾಂತ, ಮತ್ತೊಂದು ಉಬ್ಬರವಿಳಿತ ಸಿದ್ಧಾಂತ. ನೆಕ್ಸ್ಟ್ ನಾವು ನೋಡೋದು ಯಾವುದಂದರೆ ಇಂಟೀರಿಯರ್ ಆಫ್ ದ ಅರ್ತ್, ಭೂ ಅಂತರಾಳದ ರಚನೆ. ಇಲ್ಲಿ ಭೂ ಅಂತರಾಳದ ರಚನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಮೇಲೂ ಕೂಡ ಅನೇಕ ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಲಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅರ್ತ್ ಮೂಮೆಂಟ್ಸ್ ಅಂದರೆ ಭೂಮಿಯ ಮೇಲ್ಮೈ ಸ್ತರಗಳು, ಭೂಫಲಕಗಳು ಜರುಗುತ್ತವೆ ಮೇಲಕ್ಕೆ ಕೆಳಕ್ಕೆ. ಹೀಗಾಗಿ ಅನೇಕ ಬಗೆಯ ಚಲನೆಗಳು ಕಂಡುಬರುತ್ತವೆ. ಅದರಲ್ಲಿ ಮುಖ್ಯವಾದ 2 ಚಲನೆಗಳೆಂದರೆ ಓರೋಜೆನಿಕ್ ಆ್ಯಂಡ್ ಎಪಿರೋಜೆನಿಕ್ ಮೂಮೆಂಟ್. ಮೇಲ್ಮೈ ಚಲನೆಗಳು ಉಂಟಾದಾಗ ಅದಕ್ಕೆ ನಾವು ಭೂಚಲನೆ ಅಂತ ಕರಿತೇವೆ. ಓರೋಜೆನಿಕ್ ಮತ್ತು ಎಪಿರೋಜೆನಿಕ್ ಚಲನೆ. ನೆಕ್ಸ್ಟ್ ನಾವು ನೋಡೋದು ಫಾಲ್ಸ್ ಆ್ಯಂಡ್ ರಿಲೇಟೆಡ್ ಲ್ಯಾಂಡ್ ಫಾರ್ಮ್ಸ್. ಇಲ್ಲಿ ಫಾಲ್ಸ್ ಎಂದರೆ ಸ್ತರಭಂಗಗಳು. ಕೆಲವೊಮ್ಮೆ ಭೂಮಿಯ ಮೇಲಿನ ಶಿಲಾಸ್ತರಗಳು ಮೇಲೆತ್ತಲ್ಪಡುವುದು ಅಥವಾ ಕೆಳಕ್ಕೆ ಜರುಗಲ್ಪಡುವುದು. ಹೀಗುಂಟಾದಾಗ ಸ್ತರಭಂಗಗಳು ಉಂಟಾಗಿದೆ ಅಂತ ಕರಿತೇವೆ. ಫಾಲ್ಸ್ ಅಂದರೆ ಮಡಿಕೆಗಳು. ವಿವಿಧ ರೀತಿಯ ಶಿಲಾಸ್ತರಗಳು ಭೂ ಆಂತರಿಕ ಮತ್ತು ಬಾಹ್ಯ ಒಂದು ಒತ್ತಡದಿಂದಾಗಿ ಮಡಚಲ್ಪಡುತ್ತವೆ. ಫಾಲ್ಸ್ ಬಗ್ಗೆ ತಿಳಿತೇವೆ. ರಿಲೇಟೆಡ್ ಲ್ಯಾಂಡ್ ಫಾರ್ಮ್ಸ್, ಇವೆರಡೂ ಉಂಟಾಗುವುದರಿಂದ ಸ್ತರಭಂಗಗಳು ಮತ್ತು ಮಡಿಕೆಗಳು, ಫಾಲ್ಸ್ ಆ್ಯಂಡ್ ಫೋಲ್ಸ್ದಿಂದ ವಿವಿಧ ರೀತಿಯ ಭೂಸ್ವರೂಪಗಳು ಉಂಟಾಗುತ್ತವೆ, ಲ್ಯಾಂಡ್ ಫಾರ್ಮ್ಸ್ಗಳು ಉಂಟಾಗುತ್ತವೆ. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಒಟ್ಟಿನಲ್ಲಿ ಈ 2ನೇ ಯೂನಿಟನ್ನು ನಾವು 10 ಗಂಟೆಗಳವರೆಗೆ ಕೂಲಂಕುಷವಾಗಿ ತಿಳಿದುಕೊಳ್ಳುತ್ತೇವೆ. ಹಾಗಾದರೆ ಚಿತ್ರದ ಮೂಲಕ ನಾವು ಇದನ್ನು ನೋಡೋಣ. ನೀವಿಲ್ಲಿ ಕಾಣ್ತಾ ಇದ್ದೀರಾ ಸೌರವ್ಯೂಹ, ಭೂಮಿ 3ನೆಯ ಒಂದು ಗ್ರಹ. ಈ ವಿಶೇಷವಾದ ಒಂದು ಗ್ರಹವು ಸೌರಮಂಡಲದಲ್ಲಿ ಯಾವೆಲ್ಲ ವೈವಿಧ್ಯತೆಯನ್ನು ಹೊಂದಿದೆ, ಯಾವೆಲ್ಲ ವಿಶೇಷತೆಯನ್ನು ಹೊಂದಿದೆ ಅನ್ನೋದನ್ನು ಅರ್ತ್ ಆ್ಯಸ್ ಅ ಪ್ಲ್ಯಾನೆಟ್ನಲ್ಲಿ ನಾವು ತಿಳ್ಕೋತೇವೆ. ಪ್ಲ್ಯಾನೆಟ್ ಅಂದ ತಕ್ಷಣ ನಮಗಿನ್ನೊಂದು ಇಲ್ಲಿ ನೆನಪಿಗೆ ಬರೋದು ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅದಾದ ಬಳಿಕ ಭೂಮಿಯು ತನ್ನ ಮೈಸುತ್ತ ಸುತ್ತುತ್ತದೆ. ಇದಕ್ಕೆ ನಾವು ರೊಟೇಷನ್ ಎಂದು ಕರೆಯುತ್ತೇವೆ. ತನ್ನ ಮೈಸುತ್ತ ಸುತ್ತುತ್ತಾ ಸೂರ್ಯನಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತದೆ. ಈ ಪ್ರದಕ್ಷಿಣೆಯನ್ನು ಹಾಕುವಾಗ, ಈ ರೀತಿ ಪ್ರದಕ್ಷಿಣೆಯನ್ನು ಹಾಕುವಾಗ ಇದಕ್ಕೆ ನಾವು ರೆವಲ್ಯೂಷನ್ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ನಾವು ಭೂಮಿಯ ಒಂದು ಉಗಮದ ಕುರಿತು 2 ಸಿದ್ಧಾಂತವನ್ನು ನೋಡ್ತೇವೆ. ಒಂದು ಜ್ಯೋತಿರ್ಮೇಘ ಸಿದ್ಧಾಂತ, ಇನ್ನೊಂದು ಉಬ್ಬರವಿಳಿತ ಸಿದ್ಧಾಂತ. ಇವೆರಡೂ ಇಂಟ್ರೆಸ್ಟಿಂಗ್ ಆದಂಥ ಒಂದು ಭೂಮಿ ಉಗಮದ ಸಿದ್ಧಾಂತವು ನಿಮಗೆ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ನಿಮಗೆ ಖಂಡಿತ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಈ ಯೂನಿಟ್ನಲ್ಲಿ ಅನೇಕ ಹೊಸ ಟರ್ಮ್ಸ್, ಪರಿಕಲ್ಪನೆಗಳು ಬರೋದರಿಂದ ವಿದ್ಯಾರ್ಥಿಗಳೇ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾದಂತೆ ಸರಿ. ಇಲ್ಲಿ ನೋಡಿ, ನಾವು ಭೂಮಿಯ ಅಂತರಾಳದ ರಚನೆಯನ್ನು ನೋಡಿದಾಗ ಭೂಮಿಯ ಅತ್ಯಂತ ಕೇಂದ್ರದಲ್ಲಿ ಕೇಂದ್ರಗೋಳ, ಅದರ ಮೇಲೆ ಮಿಶ್ರಗೋಳ, ಅದರ ಮೇಲ್ವಲಯದಲ್ಲಿ ನಾವು ನೋಡುವ ಸಿಯಾಲ್ ಮತ್ತು ಸೀಮಾ ಅನ್ನುವಂತಹ ಪದರು. ಸೀಮಾ ಕೆಳಗಿನ ಪದರಾಗಿದೆ,
ಸಿಯಾಲ್ ಶಿಲಾಗೋಳದ ಮೇಲಿನ ಪದರಾಗಿದೆ. ಇದರ ಬಗ್ಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಜಲಭಾಗ ಮತ್ತು ಭೂಭಾಗ ಇವುಗಳ ಮಧ್ಯದಲ್ಲಿ ಅಭದ್ರವಾದ ವಲಯಗಳಿದ್ದರೆ, ಬಿರುಕುಗಳಿದ್ದರೆ ಅಥವಾ ಭೂಮಿಯ ಆಂತರಿಕ ಒಂದು ಪ್ರಚಲನ ಪ್ರವಾಹದಿಂದ, ಎಸ್ತನೋಸ್ಪಿಯರ್ದಿಂದ ಕನ್ವೆಕ್ಷನಲ್ ಕರೆಂಟ್ಗಳು ಬಂದಾಗ ಈ ಭೂಸ್ತರಗಳು ಪರಸ್ಪರ ಒಂದರ ಒಳಗೆ ಇನ್ನೊಂದು ಜರುಗಲ್ಪಡುತ್ತವೆ. ಹೀಗೆ ಉಂಟಾದಾಗ ಭೂಮೇಲ್ಮೈ ಮೇಲೆ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ಇಲ್ಲಿ ನಾವು ಫೋಲ್ಡ್ಸ್ ನೋಡ್ತಾ ಇದ್ದೇವೆ. ಯಾವ ರೀತಿ ಶಿಲಾಸ್ತರಗಳು, ಈ ರೀತಿ ಇರುವ ಶಿಲಾಸ್ತರಗಳು ಯಾವ ರೀತಿಯಾಗಿ ಮಡಚಲ್ಪಟ್ಟಿದೆ, ಇದಕ್ಕೆ ನಾವು ಮಡಿಕೆಗಳು ಅಂತ ಕರಿತೇವೆ. ಭೂಮಿಯ ಎಕ್ಸೋಜೆನಿಕ್ ಆ್ಯಂಡ್ ಎಂಡೋಜೆನಿಕ್ ಫೋರ್ಸಸ್ಸನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಫಾಲ್ಟ್ಸ್ಗಳನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಭೂಭಾಗಗಳು ಮೇಲೆತ್ತಲ್ಪಡುವಿಕೆ ಮತ್ತು ಕುಸಿಯಲ್ಪಡುವಿಕೆ ಮತ್ತು ಅವುಗಳ ವಿವಿಧ ಪ್ರಕಾರಗಳು, ಭೂಸ್ವರೂಪಗಳು. ಎಕ್ಸೋಜೆನಿಕ್ ಎಂದರೆ ಭೂ ಮೇಲ್ಮೈ ಮೇಲೆ, ಎಂಡೋಜೆನಿಕ್ ಎಂದರೆ ಭೂಮಿಯ ಒಳಗಡೆ. ಎಂಡೋಜೆನಿಕ್ನಲ್ಲಿ ಸ್ಲೋ ಪ್ರೋಸೆಸ್ ಮತ್ತು ಸ್ಲೋ ಫೋರ್ಸಸ್ ಮತ್ತು ಸಡನ್ ಫೋರ್ಸಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಭೂಸ್ವರೂಪಗಳು ಒಂದು ಇನ್ನೊಂದರ ಒಳಗಡೆ ಜರುಗಲ್ಪಡುತ್ತವೆ. ಒತ್ತಡಕ್ಕೆ ಒಳಗಾದಾಗ ಕೆಲವೊಮ್ಮೆ ಭೂಮಿಯ ತಳಭಾಗದಿಂದ ಕನ್ವೆಕ್ಷನಲ್ ಕರೆಂಟ್ಗಳು ಉಂಟಾದಾಗ ಭೂಕಂಪ ಜ್ವಾಲಾಮುಖಿಗಳು ಉಂಟಾಗುತ್ತವೆ. ಎಕ್ಸೋಜೆನಿಕ್ ಫೋರ್ಸಸ್ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಭೂಮಿಯ ಮೇಲ್ಮೈ ಪ್ರದೇಶದಿಂದ ನಗರೀಕರಣ ಪ್ರಕ್ರಿಯೆಗೆ ತುತ್ತಾಗಿ ಶಿಲಾಸ್ತರಗಳು ಕೆಳಮುಖವಾಗಿ ಜರುಗಲ್ಪಡುತ್ತವೆ. ಅದರ ಒಂದು ಒತ್ತಡದಿಂದ ಕೆಲವೊಂದು ಸಲ ಅವುಗಳು ಬಯಲು ಪ್ರದೇಶಗಳಾಗಿ ನಿರ್ಮಾಣಗೊಳ್ಳುತ್ತವೆ ಅಥವಾ ನಗರೀಕರಣ ಕ್ರಿಯೆಗೆ ತುತ್ತಾಗುತ್ತವೆ. ಯೂನಿಟ್ 3 ಬಗ್ಗೆ ನಾವೀಗ ನೋಡೋಣ. ಯೂನಿಟ್ 3ದಲ್ಲಿ ನಾವು ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ವೆಗ್ನರ್ಸ್ ಥಿಯರಿ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್, ವೆಗ್ನರ್ ಅವರ ಭೂಖಂಡ ಅಲಿತದ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಇದರಲ್ಲಿ ಎರಡನೇದಾಗಿ ನಾವು ನೋಡ್ತಾ ಇರೋದು ಯಾವುದು ಅಂದರೆ ವೆದರಿಂಗ್. ವೆದರಿಂಗ್ ಅಂದರೆ ಶೀತಲೀಕರಣ ಮತ್ತು ಅದರ ಪ್ರಕಾರಗಳು. ಇಲ್ಲಿ ಶೀತಲೀಕರಣ ಅಂದರೆ ಶಿಲೆಗಳು ಒಡೆದು ಪುಡಿ ಪುಡಿಯಾಗುವಂಥ ಒಂದು ಪ್ರಕ್ರಿಯೆ ಮತ್ತು ಅವುಗಳ ಪ್ರಕಾರಗಳ ಬಗ್ಗೆ ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳುತ್ತೇವೆ. ಇಲ್ಲಿ ಇನ್ನೊಂದು ವಿಷಯ ರಾಕ್ಸ್ ಅಥವಾ ಶಿಲೆಗಳು, ಶಿಲೆಗಳ ಉಗಮ, ಅವುಗಳ ಒಂದು ಪ್ರಕಾರ ಮತ್ತು ಹಂಚಿಕೆಯ ಕುರಿತು ಮತ್ತು ಅದರ ಆರ್ಥಿಕವಾದಂಥ ಪ್ರಾಮುಖ್ಯತೆಯ ಕುರಿತು ಅಧ್ಯಯನ ಮಾಡ್ತೇವೆ. ಸೊ ರಾಕ್ಸ್ ಒರಿಜಿನ್, ಟೈಪ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ದೇರ್ ಇಕನಾಮಿಕ್ ಸಿಗ್ನಿಫಿಕೆನ್ಸ್, ಈ ಮೂರನ್ನು ಒಟ್ಟಾಗಿ ನಾವು 12 ಗಂಟೆಯ ಅವಧಿಯಲ್ಲಿ ಕೂಲಂಕುಷವಾಗಿ ತಿಳಿದುಕೊಳ್ಳುತ್ತೇವೆ. ಅದನ್ನು ನಾವು ಚಿತ್ರದ ಸಹಾಯದಿಂದ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಜರ್ಮನಿಯ ಆಲ್ಫರ್ಡ್ ವೆಗ್ನರ್ ಇವರು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಪ್ರತಿಪಾದಿಸಿದರು. ಈ ಒಂದು ಥಿಯರಿಯ ಒಂದು ವಿಶೇಷತೆ ಏನೆಂದರೆ ಇದು ಹಲವಾರು ವರ್ಷಗಳಿಂದ ಭೂಮಿಯ ಮೇಲ್ಮೈ ಮೇಲೆ ಇರುವಂಥ 7 ಖಂಡಗಳು ಆರಂಭದಲ್ಲಿ ಯಾವ ಒಂದು ಸ್ಥಾನದಲ್ಲಿದ್ದವು, ತದನಂತರದಲ್ಲಿ ಅವುಗಳು ವಿವಿಧ ದಿಕ್ಕಿನ ಕಡೆಗೆ ಚಲನೆಗೀಡಾಗಿ ಪ್ರಸ್ತುತ ಖಂಡಗಳಿರುವಂಥ ಪ್ರದೇಶವನ್ನು ಆವರಿಸಿಕೊಂಡಿವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ ಯಾವ ಬಗೆಯ ಚಲನೆ ಉಂಟಾಯಿತು ಅನ್ನೋದನ್ನು ನಾವು ಆಲ್ಫರ್ಡ್ ವೆಗ್ನರ್ ಅವರ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ವೆಗ್ನರ್ ಅವರ ಭೂಖಂಡ ಅಲಿತ ಸಿದ್ಧಾಂತದಲ್ಲಿ ಅಧ್ಯಯನ ಮಾಡ್ತೇವೆ. ಅದಲ್ಲದೆ ವಿವಿಧ ರೀತಿಯ ಭೂಸ್ವರೂಪಗಳನ್ನು ಕೂಡ, ಅದರಲ್ಲಿ ಶಿಲೆಗಳು ಒಡೆದು ಪುಡಿ ಪುಡಿಯಾದಾಗ ಅವುಗಳು ವೈವಿಧ್ಯಮಯವಾದ ವಿಸ್ಮಯಕಾರಿಯಾದಂಥ ಭೂಸ್ವರೂಪವನ್ನು ಉಂಟು ಮಾಡುತ್ತವೆ. ಶಿಥಿಲೀಕರಣ, ರಾಕ್ಸನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ವಿವಿಧ ರೀತಿಯ ಶಿಲೆಗಳು, ಅವುಗಳ ಆರ್ಥಿಕ ಪ್ರಾಮುಖ್ಯತೆ, ಶಿಲೆಗಳು ಅನ್ನೋದಾದರೆ ಅವುಗಳ ಗುಣಧರ್ಮ,
ಅದರ ಉಪಯೋಗದ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಒಂದು ಕಾಲದಲ್ಲಿ ಈ 7 ಖಂಡಗಳು ಒಂದು ಅಖಂಡವಾದ ಭೂರಾಶಿ ಇತ್ತು. ಅದು ಕ್ರಮೇಣ ವಿವಿಧ ದಿಕ್ಕಿನತ್ತ ಚಲನೆಗೀಡಾಯಿತು. ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಅಖಂಡವಾದ ಭೂರಾಶಿ ಇತ್ತು. ಪಾಂಜಿಯಾ ಎಂದು ಅದಕ್ಕೆ ಕರೆಯುತ್ತಾರೆ. ಇದರ ಕುರಿತು ವಿಶೇಷ ಮಾಹಿತಿಯನ್ನು ನಾವು 1ನೇ ಸೆಮಿಸ್ಟರ್ನಲ್ಲಿ ನೋಡ್ತೇವೆ. 4ನೇ ಯೂನಿಟ್ನಲ್ಲಿ ನಾವು ನೋಡ್ತಾ ಇರುವಂಥ ವಿಷಯ ಯಾವುದು ಎಂದರೆ ಎಂಡೋಜೆನಿಕ್ ಆ್ಯಂಡ್ ಎಕ್ಸೋಜೆನಿಕ್ ಫೋರ್ಸಸ್. ಭೂಮಿಯ ಮೇಲಿನ ಅತ್ಯದ್ಭುತ ವಿಸ್ಮಯಕಾರಿಯಾದಂಥ ಆಂತರಿಕ ಶಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಅರ್ಥ್ಕ್ವೇಕ್ ಆ್ಯಂಡ್ ವೋಲ್ಕ್ಯಾನೋಸ್, ಭೂಕಂಪಗಳು ಮತ್ತು ಜ್ವಾಲಾಮುಖಿ ಆ್ಯಂಡ್ ಇಟ್ಸ್ ಡಿಸ್ಟ್ರಿಬ್ಯೂಷನ್, ಅದರ ಹಂಚಿಕೆಯನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಭೂಕಂಪ ಜ್ವಾಲಾಮುಖಿಗಳು ಘಟಿಸೋದೇ ಆದರೆ ಅದಕ್ಕೆ ಏನು ಕಾರಣ, ವಾಟ್ ಆರ್ ದ ಕಾಸಸ್ ಆ್ಯಂಡ್ ಇಫೆಕ್ಟ್ಸ್, ಇದರ ಪರಿಣಾಮಗಳೇನು ಅನ್ನೋದನ್ನು ತಿಳಿದುಕೊಳ್ತೇವೆ. ಅದೇ ರೀತಿ ಎಕ್ಸಾಂಪಲ್ಸ್ ಆಫ್ ಅರ್ಥ್ಕ್ವೇಕ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಈಗಾಗಲೇ ಘಟಿಸಿರುವಂಥ ವಿವಿಧ ಭೂಕಂಪನ ಇವುಗಳ ಬಗ್ಗೆ ಕುರಿತು ನಾವು ಮಾಹಿತಿಯನ್ನು ಪಡೆಯುತ್ತೇವೆ. ಇವೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸುಮಾರು 10 ಗಂಟೆಗಳನ್ನು ಮೀಸಲಾಗಿಡಲಾಗಿದೆ. ಇವುಗಳನ್ನು ನಾವೀಗ ತಿಳಿದುಕೊಳ್ಳೋಣ. ವಿವಿಧ ಪ್ರಕಾರದ ಜ್ವಾಲಾಮುಖಿಗಳನ್ನು ನಾವು ನೋಡ್ತೇವೆ. ಆ ಜ್ವಾಲಾಮುಖಿಗಳು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಭೂಮಿಯ ಆಳದಿಂದ ಮಿಶ್ರಗೋಳದಿಂದ ಬರುವಂಥ ಲಾವಾರಸವು ಸ್ಫೋಟಿಸಲ್ಪಟ್ಟಾಗ ಈ ರೀತಿಯ ವೈವಿಧ್ಯಮಯವಾದ ಭೂಸ್ವರೂಪಗಳು ಉಂಟಾಗುತ್ತವೆ. ಭೂಸ್ತರಗಳು ಪರಸ್ಪರ ಸೇರುವಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜ್ವಾಲಾಮುಖಿ ಉಂಟಾಗುತ್ತದೆ. ಮಿಶ್ರಗೋಳದಿಂದ ಹೊರದೂಡಲ್ಪಟ್ಟ ಲಾವಾರಸವು ಮಹಾಸ್ಫೋಟನೆಯಿಂದ ಭೂ ಅಂತರಾಳದ ಬಿರುಕುಗಳ ಮೂಲಕ ಮೇಲ್ಮುಖವಾಗಿ ಚಲಿಸಿ ಲಾವಾರಸವನ್ನು ಹೊರಸೂಸುತ್ತದೆ. ಇದಕ್ಕೆ ನಾವು ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ವಿವಿಧ ಜ್ವಾಲಾಮುಖಿಗಳು ಸಮುದ್ರದ ಆಳದಲ್ಲೂ ಕೂಡ ಉಂಟಾಗುತ್ತವೆ. ಅವುಗಳ ಅವಶೇಷವನ್ನು ನಾವಿಲ್ಲಿ ಕಾಣ್ತೇವೆ. ಬಸಾಲ್ಟ್ ರಾಕ್ ಎಂದು ಕರೆಯಲ್ಪಡುವಂಥ ಒಂದು ಶಿಲೆಯು ಲಾವಾರಸದ ಒಂದು ಉತ್ಪತ್ತಿಯಿಂದ ಭೂ ಮೇಲ್ಮೈಗೆ ಬಂದು ಘನೀಕರಿಸಿ ಉಂಟಾಗುತ್ತದೆ. ಪರಸ್ಪರ ಶಿಲಾಫಲಕಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಅಥವಾ ಪರಸ್ಪರ ಕೂಡುವಾಗ ಜ್ವಾಲಾಮುಖಿಗಳು ಉಂಟಾಗುತ್ತವೆ. ಈ ಲಾವಾರಸಕ್ಕೆ ಮ್ಯಾಗ್ಮಾ ಎಂದು ನಾವು ಕರೆಯುತ್ತೇವೆ. ಇದು ಜಿಗುಟಾಗಿದ್ದು ಅತಿ ಉಷ್ಣತೆಯನ್ನು ಹೊಂದಿದ್ದಿರುತ್ತದೆ. ಕೆಲವೊಮ್ಮೆ ಜ್ವಾಲಾಮುಖಿಯಿಂದ ಅಪಾರ ಪ್ರಮಾಣದಲ್ಲಿ ಬುರುಗುಗಳುಳ್ಳ ಹೊಗೆ, ವಿವಿಧ ರೀತಿಯ ಅನಿಲಗಳು, ಕಿಟ್ಟ, ಬೂದಿ ಸ್ಫೋಟಿಸಲ್ಪಡುತ್ತದೆ. ಅಪಾರ ಪ್ರಮಾಣದಲ್ಲಿ ಲಾವಾರಸವು ಎತ್ತರವಾದಂಥ ಪರ್ವತದ ಇಳಿಜಾರಿಗೆ ಅನುಗುಣವಾಗಿ ಕೆಳಗಿಳಿಯುತ್ತದೆ. ಜ್ವಾಲಾಮುಖಿ ಕುಂಡಗಳು ಕೂಡ ಕಂಡುಬರುತ್ತದೆ. ಭೂ ಮೇಲ್ಮೈ ಮೇಲೆ ಹವಾಯಿಯಲ್ಲಿ ಅನೇಕ ಬಗೆಯ ಜ್ವಾಲಾಮುಖಿಗಳು, ಜಾಗೃತ ಜ್ವಾಲಾಮುಖಿ ಕಂಡುಬರುತ್ತದೆ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡ್ತಾ ಇರುವಂಥ ಒಂದು ಚಿತ್ರ ಭೂಕಂಪ. ಯಾವ ರೀತಿ ಭೂಕಂಪ ಉಂಟಾಗಿದೆ ಮತ್ತು ಅವುಗಳು ಯಾವ ರೀತಿ ವಿನಾಶಕಾರಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಭೂಮಿಯ ಮೇಲ್ಚಿಪ್ಪು ಕಂಪಿಸಿದಾಗ ಈ ಬಗೆಯ ಅವಘಡಗಳು ಉಂಟಾಗುತ್ತದೆ. ಸಾಮಾನ್ಯವಾಗಿ ಮ್ಯಾಗ್ನಿಟ್ಯೂಡ್ದಲ್ಲಿ ತೀವ್ರತೆಯನ್ನು ಅಳೆದು ಅದರ ಒಂದು ವಿನಾಶಕಾರಿ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಲಾಗುತ್ತದೆ. ರಿಕ್ಟರ್ ಸ್ಕೇಲ್ದಲ್ಲಿ ಇದರ ತೀವ್ರತೆಯನ್ನು ತಿಳಿದುಕೊಂಡು ನಾವು ಭೂಕಂಪನದ ಬಗ್ಗೆ ಅಧ್ಯಯನ ಮಾಡುತ್ತೇವೆ. ಇಲ್ಲಿ ವೈವಿಧ್ಯಮಯವಾದ ಮ್ಯಾಗ್ನಿಟ್ಯೂಡ್ಸ್ಗಳನ್ನು ಒಂದರ ನಂತರ ಒಂದರಂತೆ ತೋರಿಸಲಾಗುತ್ತಿದೆ. ಸಾಮಾನ್ಯವಾಗಿ ಆಸ್ತಿಪಾಸ್ತಿ ನಾಶವಾಗುವುದಷ್ಟೇ ಅಲ್ಲ, ಭೂಸ್ವರೂಪಗಳು ವಿರೂಪಗೊಳ್ಳುತ್ತವೆ. ನದಿಯ ಒಂದು ಹರಿಯುವಂಥ ದಿಕ್ಕು ಕೂಡ ಬದಲಾವಣೆಯಾಗಲು ಸಾಧ್ಯವಿದೆ. ಸುಮಾರು 7
ಮ್ಯಾಗ್ನಿಟ್ಯೂಡ್ ಉಳ್ಳಂತಹ ಒಂದು ತೀವ್ರತೆಯ ಭೂಕಂಪ ಬಹಳ ವಿನಾಶಕಾರಿಯಾಗಿದೆ. ಭೂಮಿಯ ಆಳದಲ್ಲಿ ನಾವು ಅಳವಡಿಸಿರುವಂಥ ವಯರ್ ಆಗಿರ್ಬೋದು, ಪೈಪ್ ಸಿಸ್ಟಮ್ ಆಗಿರ್ಬೋದು, ಅವೆಲ್ಲವೂ ಕೂಡ ನಾಶಗೊಳ್ಳುತ್ತವೆ. ಇಲ್ಲಿ ನಾವು ನೆನಪಿಸ್ಕೋಬೋದು 2010ರಲ್ಲಿ ಹೈಟಿ ಅರ್ಥ್ಕ್ವೇಕ್. ಇದು 2010ರಲ್ಲಿ ಉಂಟಾದಾಗ ಅದರ ಒಂದು ತೀವ್ರತೆ 7ರಷ್ಟಿತ್ತು. ಪ್ರಾಚೀನ ಕಾಲದಲ್ಲಿ ಕೆಲವು ಪ್ರದೇಶದಲ್ಲಿ ಉಂಟಾದಂಥ ಭೂಕಂಪನಗಳು ಕೂಡ ಸುಮಾರು 7ರಿಂದ ಮೇಲ್ಪಟ್ಟು ತೀವ್ರತೆಯನ್ನು ಹೊಂದಿರುವುದನ್ನು ನಾವು ಕಾಣ್ತೇವೆ. ಇಲ್ಲಿ ನೋಡಿ, ನಾವು 8 ಮ್ಯಾಗ್ನಿಟ್ಯೂಡ್ ತೀವ್ರತೆಯನ್ನು ಹೊಂದಿರುವಂಥ ದಾಖಲೆಯನ್ನು ಕೂಡ ನಾವು ನೋಡ್ತೇವೆ. 1923ರಲ್ಲೂ ಕೂಡ ಇದು ಘಟಿಸಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಒಂಬತ್ತು ಮ್ಯಾಗ್ನಿಟ್ಯೂಡ್ ಇದು 2011ರಲ್ಲಿ ಟೊಹೋಕು ಅರ್ಥ್ಕ್ವೇಕ್. ಇದು ಬಹಳ ವಿನಾಶಕಾರಿಯಾಗಿದೆ. ಜಪಾನ್ದಲ್ಲಿ ಕಂಡುಬರುವಂಥ ಟೊಹೋಕುದಲ್ಲಿ 9 ಮ್ಯಾಗ್ನಿಟ್ಯೂಡ್ ತೀವ್ರತೆಯನ್ನು ಹೊಂದಿರುವ ಭೂಕಂಪ ಸಂಭವಿಸಿದೆ. ಹದಿಮೂರು ಮ್ಯಾಗ್ನಿಟ್ಯೂಡ್ ಭೂಕಂಪ ಇದು ಕೂಡ ಸಂಭವಿಸುವುದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ನಾವು ಈಗ 5ನೇ ಯೂನಿಟ್ ಬಗ್ಗೆ ನೋಡೋಣ. 5ನೇ ಯೂನಿಟ್ನಲ್ಲಿ ನಾವು ಮುಖ್ಯವಾಗಿ ಅಭ್ಯಾಸ ಮಾಡುವಂಥ ವಿಷಯ ಡೆನ್ಯುಡೇಷನ್. ಈ ಡೆನ್ಯುಡೇಷನ್ ಒಂದು ಹೊಸದಾದಂಥ ಪದ. ಎತ್ತರವಾದ ಪ್ರದೇಶಗಳಿಂದ ಶಿಲಾವಸ್ತುಗಳು ಸವೆಯಲ್ಪಟ್ಟು ಅವುಗಳು ತದನಂತರದಲ್ಲಿ ಸಾಗಾಟಗೀಡಾಗಿ ಒಂದು ಇಳಿಜಾರಾದ ಪ್ರದೇಶದಲ್ಲಿ ಸಂಚಯನಗೊಳ್ಳುತ್ತವೆ. ಹೀಗಾಗಿ ಸವೆತ, ಸಾಗಾಣಿಕೆ ಮತ್ತು ಸಂಚಯನ ಈ ಮೂರು ಪ್ರಕ್ರಿಯೆಗಳಿಂದ ಡೆನ್ಯುಡೇಷನ್ ಉಂಟಾಗುತ್ತೆ. ಡೆನ್ಯುಡೇಷನ್ಗೆ ಕನ್ನಡದಲ್ಲಿ ನಗ್ನೀಕರಣ ಎಂದು ಕರೆಯುತ್ತಾರೆ. ಸವೆತ, ಸಾಗಾಣಿಕೆ ಮತ್ತು ಸಂಚಯನ, ಎರೋಜನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಡೆಪಾಸಿಷನ್, ಈ ಮೂರೂ ಪ್ರಕ್ರಿಯೆಗೆ ನಾವು ಡೆನ್ಯುಡೇಷನ್ ಎಂದು ಕರೆಯುತ್ತೇವೆ. ಹಾಗಾದರೆ ನೆಕ್ಸ್ಟ್, ವರ್ಕ್ ಆಫ್ ರಿವರ್, ವಿಂಡ್, ಗ್ಲೇಷಿಯರ್ ಆ್ಯಂಡ್ ಇಟ್ಸ್ ಇಫೆಕ್ಟ್ಸ್. ಅಂದರೆ ನಗ್ನೀಕರಣ ಕರ್ತೃಗಳಾಗಿ, ಏಜೆಂಟ್ಸ್ಗಳಾಗಿ ನದಿಗಳು, ಮರುಭೂಮಿಯಲ್ಲಿ ಇರತಕ್ಕಂಥ ಗಾಳಿ ಅಥವಾ ಮಾರುತಗಳು, ಅದೇ ರೀತಿ ಹಿಮ ಪ್ರದೇಶದಲ್ಲಿರುವ ಹಿಮ, ಗ್ಲೇಷಿಯರ್, ಇವುಗಳಿಂದ ಯಾವ ರೀತಿಯ ನಗ್ನೀಕರಣ ಕ್ರಿಯೆ ಉಂಟಾಗುತ್ತದೆ, ಅವುಗಳಿಂದ ಉಂಟಾಗುವ ವಿವಿಧ ರೀತಿಯ ಭೂಸ್ವರೂಪಗಳು ಯಾವುದು ಅನ್ನೋದನ್ನು ಅಧ್ಯಯನ ಮಾಡ್ತೇವೆ. ಸೊ ವರ್ಕ್ ಆಫ್ ರಿವರ್, ವಿಂಡ್ ಆ್ಯಂಡ್ ಗ್ಲೇಷಿಯರ್ ಆ್ಯಂಡ್ ಇಟ್ಸ್ ಇಫೆಕ್ಟ್ಸ್ ಅಂದರೆ ಪರಿಣಾಮಗಳು. ವೈವಿಧ್ಯಮಯವಾದ ನಯನ ಮನೋಹರವಾದಂಥ ಭೂಸ್ವರೂಪಗಳು ಹೇಗೆ ಉಂಟಾಗುತ್ತವೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಮಾರ್ಫೋಮೆಟ್ರಿಕ್ ಅನಾಲಿಸಿಸನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ತೇವೆ. ಯಾವ ರೀತಿ ಭೂ ರಚನಾತ್ಮಕವಾದಂಥ ವಿಶ್ಲೇಷಣೆಗಳು ಇಲ್ಲಿ ಉಂಟಾಗುತ್ತೆ ಅನ್ನೋದನ್ನು ನೋಡ್ತೇವೆ. ಇಲ್ಲಿ ನೀವು ಕ್ಯಾಚ್ಮೆಂಟ್ ಏರಿಯಾ ಮತ್ತು ಬೇಸಿನ್ ಏರಿಯಾ ಬಗ್ಗೆಯೂ ಕೂಡ ಅಧ್ಯಯನ ಮಾಡ್ತೀರಾ. ವಾಟರ್ ಡಿವೈಡಿಂಗ್ ಲೈನ್, ಜಲ ವಿಭಾಜಕ ರೇಖೆಗಳ ಕುರಿತು ಅಧ್ಯಯನ ಮಾಡುತ್ತೀರಿ. ಸ್ಟ್ರೀಮ್ ಆರ್ಡರಿಂಗ್, ನದಿ ಹರಿದಿದ್ದೇ ಆದರೆ ನದಿ, ಅದರ ಉಪನದಿ ಮತ್ತು ವಿವಿಧ ಕವಲು ನದಿಗಳು ಅದಕ್ಕೊಂದಕ್ಕೊಂದು ಜಾಯಿಂಟ್ ಆಗುತ್ತೆ, ಸೇರಿಕೊಳ್ಳುತ್ತೆ. ಅವುಗಳಿಗೆ ಒಂದು ತನ್ನದೇ ಆದಂಥ ಆರ್ಡರ್ ಇರುತ್ತೆ. ಅವುಗಳ ಬಗ್ಗೆ ತಿಳಿದುಕೊಳ್ತೀರಿ. ಸ್ಟ್ರೀಮ್ ಆರ್ಡರಿಂಗ್. ಡ್ರೈನೇಜ್ ಪ್ಯಾಟರ್ನ್ ಎಂದರೆ ನದಿಯು ಹರಿಯುವಾಗ ತನ್ನ ಒಂದು ಪಾತ್ರದ ಮೂಲಕ ನೀರನ್ನು ಕೊಂಡೊಯ್ಯುವಾಗ ವೈವಿಧ್ಯಮಯವಾದಂಥ ಒಂದು ಮಾದರಿಯಲ್ಲಿ ಹರಿಯುತ್ತದೆ, ತನ್ನದೇ ಆದ ವಿನ್ಯಾಸದಲ್ಲಿ ಹರಿಯುತ್ತದೆ. ಸೊ ಡ್ರೈನೇಜ್ ಪ್ಯಾಟರ್ನ್ ಕುರಿತು ನಾವು ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್, ಮೇಜರ್ ಡೆಲ್ಟಾಸ್ ಆಫ್ ಇಂಡಿಯನ್ ರಿವರ್ಸ್. ಭಾರತದ ನದಿಗಳ ಒಂದು ನದಿಮುಖಜ ಪ್ರದೇಶಗಳನ್ನು, ಡೆಲ್ಟಾ ಎಂದರೆ ನದಿಮುಖಜ ಪ್ರದೇಶ, ತ್ರಿಕೋನಾಕಾರವಾಗಿರುವುದರಿಂದ ಇದಕ್ಕೆ ಡೆಲ್ಟಾ ಅಂತ ಹೆಸರು ಬಂದಿದೆ. ಭಾರತದ ವಿವಿಧ ನದಿಗಳು ಯಾವುದು ಅನ್ನೋದು ನಮ್ಗೆ ಗೊತ್ತಿರಬೇಕು. ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು. ಈ ನದಿಗಳು ಹರಿಯುವಾಗ ಅವು ಸಮುದ್ರವನ್ನು ಸೇರುವಂಥ ಒಂದು ಪ್ರದೇಶದಲ್ಲಿ ವೃದ್ಧಾಪ್ಯಾವಸ್ಥೆಯಲ್ಲಿ ತನ್ನದೇ ಆದಂಥ ಒಂದು
ಶೈಲಿಯಲ್ಲಿ ಡೆಲ್ಟಾವನ್ನು ಉಂಟು ಮಾಡಿರುತ್ತದೆ. ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಸೊ 5ನೇ ಯೂನಿಟನ್ನು ನಾವು ತಿಳಿದುಕೊಳ್ಳಲಿಕ್ಕೆ ನಮಗೆ 12 ಗಂಟೆಗಳನ್ನು ಮೀಸಲಿಡಲಾಗಿದೆ. ವಿದ್ಯಾರ್ಥಿಗಳೇ, ಒಂದು ನೆನಪಿಟ್ಟುಕೊಳ್ಳಬೇಕು, ಫಿಸಿಕಲ್ ಜಿಯೋಗ್ರಫಿ ಅತಿ ಆಳವಾದ ಸಾಗರದಂತೆ ಇರುವಂಥ ವಿಷಯ. ಆದರೆ ಸಂಕ್ಷಿಪ್ತವಾಗಿ ನಮಗೆ ಕೆಲವು ಪರಿಕಲ್ಪನೆಗಳು ಅರ್ಥ ಆಗಬೇಕು. ಆದ್ದರಿಂದ ಕೆಲವೇ ಗಂಟೆಗಳಲ್ಲಿ ನಿಮಗೆ ಕೆಲವು ಸಂಗತಿಗಳನ್ನು ಅರ್ಥವತ್ತಾಗಿ ಈ ಸೆಮಿಸ್ಟರ್ನಲ್ಲಿ ತಿಳಿಯಪಡಿಸಲಾಗುತ್ತದೆ. ಹಾಗಾದರೆ ಚಿತ್ರದ ಮೂಲಕ ಇದನ್ನು ನೋಡೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ನದಿಯ ಒಂದು ನಗನೀಕರಣ ಕಾರ್ಯದಿಂದ ವೈವಿಧ್ಯಮಯವಾದ ಭೂಸ್ವರೂಪಗಳು ಉಂಟಾಗಿದೆ. ಇದು ಎತ್ತಿನ ಕೊಂಬಿನಾಕಾರದ ಒಂದು ಭೂಸ್ವರೂಪ, ಎತ್ತಿನ ಕೊಂಬಿನಾಕಾರದ ನದಿ. ಅದೇ ರೀತಿ ಡೆಲ್ಟಾಸ್ಗಳನ್ನು ನೀವು ಇಲ್ಲಿ ನೋಡ್ತೀರಿ. ಹಾಗೆ ಇದು ಮರುಭೂಮಿ ಪ್ರದೇಶದಲ್ಲಿ ಮಶ್ರೂಮ್ ರಾಕ್ ಅಂತ ಕರಿತೇವೆ. ಅಪಾರ ಪ್ರಮಾಣದ ಮರಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಾಗ ವೈವಿಧ್ಯಮಯವಾದ ಭೂಸ್ವರೂಪಗಳು ಉಂಟಾಗುತ್ತದೆ. ಅದಾದ ಬಳಿಕ ನೀವಿಲ್ಲಿ ನೋಡ್ತಾ ಇದ್ದೀರಿ ಗ್ಲೇಷಿಯರ್. ಗ್ಲೇಷಿಯರ್ ಎಂದರೆ ಹಿಮ ಪ್ರದೇಶದಲ್ಲಿ ಬೇಸಿಗೆ ಕಡಿಮೆ ಇದ್ದರೂ ಕೂಡ ಅಲ್ಲಿ ಕೆಲವೊಂದು ಸಲ ಹಿಮ ಕವಿದಂಥ ಒಂದು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಭಾರದಿಂದಾಗಿ ಕೆಳಗಡೆಯ ಶಿಲಾಸ್ತರಗಳು ಸವೆಯಲ್ಪಡುತ್ತವೆ, ಸಾಗಿಸಲ್ಪಡುತ್ತವೆ ಮತ್ತು ಹಿಮ ಬಂಡೆಗಳು ವಿವಿಧ ರೀತಿಯ ಪ್ರಕ್ರಿಯೆಗೆ ತೊಡಗಿ ವೈವಿಧ್ಯಮಯವಾದ ಭೂಸ್ವರೂಪವನ್ನು ಉಂಟು ಮಾಡುತ್ತವೆ. ಅದೇ ರೀತಿ ಈ ಚಾಪ್ಟರ್ದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಅಂತ ಹೇಳಿದ್ದೆ. ಅದು ಯಾವುದು ಅಂದರೆ ರಿವರ್ ಬೇಸಿನ್ಸ್, ಅದೇ ರೀತಿ ಡ್ರೈನೇಜ್ ಪ್ಯಾಟರ್ನ್ಗಳನ್ನು ನಾವು ನೋಡ್ತೇವೆ, ವಾಟರ್ ಡಿವೈಡನ್ನು ನೋಡ್ತೇವೆ, ಸ್ಟ್ರೀಮ್ ಆರ್ಡರನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನದಿ ಮುಖಜ ಪ್ರದೇಶಗಳು ಹೇಗಿರುತ್ತೆ ಅಂತ ನೋಡ್ತಾ ಇದ್ದೇವೆ. ಬ್ರಹ್ಮಪುತ್ರ, ಗಂಗಾ ನದಿ ಮುಖಜ ಪ್ರದೇಶಗಳು ಈ ರೀತಿ ಕಂಡುಬರುತ್ತವೆ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವ ಪ್ರಶ್ನೆ ನಿಮಗೆ. ಕೆಲವು ಪುಸ್ತಕಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇವೆ. ನೀವು ಕಾಂಪಿಟೇಟಿವ್ ಎಕ್ಸಾಮಿನ ತಯಾರಿ ನಡೆಸ್ತಾ ಇದ್ದೀರಾ ಅಂದರೆ ಈ ರೀತಿಯ ಪುಸ್ತಕಗಳನ್ನು ನೀವು ಫಾಲೋ ಮಾಡೋದು ತುಂಬ ಮುಖ್ಯ. ಸ್ಟಾಲರ್ ಆ್ಯಂಡ್ ಸ್ಟಾಲರ್, ಆರ್.ಎನ್. ಟಿಕ್ಕಾ, ಮಾಜಿದ್ ಹುಸೇನ್, ದಾಸ್ ಗುಪ್ತಾ ಮತ್ತು ಕಪೂರ್ ಅವರು ಬರೆದಂಥ ಇಂಗ್ಲೀಷ್ ಮೀಡಿಯಂನ ಫಿಸಿಕಲ್ ಜಿಯೋಗ್ರಫಿಯನ್ನು ನೀವು ಅಧ್ಯಯನ ಮಾಡಬೇಕು. ಕನ್ನಡದಲ್ಲಿ ನಮಗೆ ಅತಿ ಉಪಯುಕ್ತವಾದಂಥ ಪುಸ್ತಕಗಳು ಇಲ್ಲಿವೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದರ ಒಂದು ಶೀರ್ಷಿಕೆಯಾಗಿದೆ, ಫಿಸಿಕಲ್ ಜಿಯೋಗ್ರಫಿ. ಮಲ್ಲಪ್ಪ ಪಿ, ರಂಗನಾಥ, ಎಂ.ಬಿ. ಗೌಡರ್ ಮತ್ತು ಎಸ್.ಎಸ್. ನಂಜಣ್ಣವರ್, ಹೀಗೆ ವಿವಿಧ ಲೇಖಕರು ಬರೆದಂಥ ಕನ್ನಡ ಪುಸ್ತಕಗಳನ್ನು ಕೂಡ ನೀವು ಓದಬೇಕಾಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 1ನೇ ಸೆಮಿಸ್ಟರ್ನಲ್ಲಿ ನಾವು ಓದುವಂಥ ಅಭ್ಯಾಸ ಪತ್ರಿಕೆ ಸಿಲೆಬಸ್ಸನ್ನು ತಿಳಿದುಕೊಂಡ್ವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ. ಮತ್ತು ವಿದ್ಯಾರ್ಥಿಗಳೇ, ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಮುಖ್ಯ. ಆದ್ದರಿಂದ ನೀವು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.